ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 20 ಡಿಸೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕೂಡ ಒಂದು ಕುಸಿತನೇ ಕಂಡಿದೆ ಅಂತ ಹೇಳ್ಬೋದು. ಸುಮಾರು 364.20 ಪಾಯಿಂಟ್ಸ್ಗಳ ಒಂದು ಇಳಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 23,587.50ಗೆ ಕ್ಲೋಸ್ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಇವತ್ತು ಸುಮಾರು 1,176.45 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಅಂದರೆ 78,041.59 ಪಾಯಿಂಟ್ಸ್ಗಳಿಗೆ ಇವತ್ತು ಇಳಿಕೆ ಆಗಿದೆ. ಅಂದರೆ ಇದೊಂದು ಕುಸಿತನೇ ಅಂತ ಹೇಳ್ಬೋದು. ಹಾಗೆ ನಿಫ್ಟಿ 15 ಲೆವೆಲ್ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು ಅಂತ ನೋಡಿದ್ರೆ 3 ಕಂಪ್ನಿನಲ್ಲಿ ಹೇಳೋದಾದರೆ ಒಂದು ಸ್ವಲ್ಪ ಏರಿಕೆ ತೋರಿಸಿದೆ. ನೆಸ್ಲೆ ಇಂಡಿಯಾ ಶೇರ್ಸ್, ICICI ಬ್ಯಾಂಕ್, HDFC ಲೈಫ್ ಇದು ಹೊರತುಪಡಿಸಿದ್ರೆ ಯಾವುದೇ ರೀತಿ ಒಂದು ಏರಿಕೆ ಆಗಿಲ್ಲ ನಿಫ್ಟಿ 50 ಶೇರ್ಸ್ಗಳಲ್ಲಿ. ಹಾಗೆ IPOಗಳು ನೋಡೋದಾದ್ರೆ ಐಡೆಂಟಿಕಲ್ ಬ್ರೇನ್ಸ್ ಸ್ಟುಡಿಯೋಸ್ ಲಿಮಿಟೆಡ್ SME IPO ಇದು ಸುಮಾರು 292 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ರಿಟೇಲ್ ಕ್ಯಾಟಗರಿನಲ್ಲಿ ಇವತ್ತು ಇದು ಕ್ಲೋಸ್ ಆಗಿದೆ. ಹಾಗೆ ಸನಾತನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ 23ನೇ ತಾರೀಕು ಡಿಸೆಂಬರ್ ಇದು ಕ್ಲೋಸ್ ಆಗೋದು ಸುಮಾರು 0.91 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಟ್ರಾನ್ಸ್ರೇಲ್ ಲೈಟಿಂಗ್ ಲಿಮಿಟೆಡ್ ಇದು ಅಷ್ಟೇ 23ನೇ ತಾರೀಕು ಇದು ಕ್ಲೋಸ್ ಆಗೋದು ಸುಮಾರು 2.86 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ನ್ಯೂ ಮಲಯಾಳಂ ಸ್ಟೀಲ್ ಲಿಮಿಟೆಡ್ SME IPO ಇದು ಸುಮಾರು 6.7 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಮಮತಾ ಮೆಷಿನರೀಸ್ ಲಿಮಿಟೆಡ್ ಸುಮಾರು 19 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. 23ನೇ ತಾರೀಕು ಇದು ಕ್ಲೋಸ್ ಆಗಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆ ತುಂಬ